ಪವರ್ ಫೈಟ್ ಮತ್ತೆ ಹೈಕಮಾಂಡ್ ಅಂಗಳಕ್ಕೆ ಶಿಫ್ಟ್ ಆಗಿದೆ. ಮಂಡ್ಯ ಜಿಲ್ಲೆಯ ಕೈ ಶಾಸಕರು ಇವತ್ತು ಡೆಲ್ಲಿಗೆ ದೌಡಾಯಿಸ್ತಾ ಇದ್ದಾರೆ. ಸಚಿವ ಚೆಲುವರಾಯಸ್ವಾಮಿ ನೇತೃತ್ವದಲ್ಲಿ ಪ್ರಯಾಣವನ್ನ ಬೆಳೆಸಲಾಗುತ್ತೆ. ನಾಳೆ ದೆಹಲಿಯಲ್ಲಿ ಮತಗಳ್ಳತನ ವಿರುದ್ಧ ಪ್ರತಿಭಟನೆಯನ್ನ ಕೂಡ ನಡೆಸಲಿದ್ದಾರೆ. ಪವರ್ ಫೈಟ್ ಮತ್ತೆ ಹೈಕಮಾಂಡ್ ಅಂಗಳಕ್ಕೆ ಶಿಫ್ಟ್ ಆಗಿದೆ. ನೋಡಿ, ಮಂಡ್ಯ ಜಿಲ್ಲೆಯ ಕೈ ಶಾಸಕರು ಇವತ್ತು ಡೆಲ್ಲಿಗೆ ಹೋಗಲಿದ್ದಾರೆ. ಸಚಿವ ಚೆಲುವರಾಯಸ್ವಾಮಿ ನೇತೃತ್ವದಲ್ಲಿ ಇವತ್ತು ಪ್ರಯಾಣವನ್ನ ಬೆಳೆಸಲಿದ್ದಾರೆ. ನಾಳೆ ದೆಹಲಿಯಲ್ಲಿ ಮತಗಳ್ಳತನ ವಿರುದ್ಧವಾಗಿ ಪ್ರತಿಭಟನೆಯನ್ನ ಕೂಡ ಮಾಡಲಿದ್ದಾರೆ. ಹೋರಾಟದ ನೆಪದಲ್ಲಿ ವರಿಷ್ಠರ ಭೇಟಿಗೆ ಅಂತ ಹೇಳಿ ಶಾಸಕರು ಪ್ಲಾನ್ ಕೂಡ ಮಾಡ್ತಿದ್ದಾರೆ. ಅಧಿವೇಶನದ ಬಳಿಕವಾಗಿ ಡಿಕೆಶಿ ಬಣ ಮತ್ತೆ ದೆಹಲಿ ಪರೇಡ್ ಮಾಡ್ತಾ ಇದೆ. ಡಿನ್ನರ್ ಮೀಟಿಂಗ್ನಲ್ಲಿ ಡಿಕೆಶಿ ಅವರಿಗೆ ಶಾಸಕರ ಅಭಯ ಸಿಕ್ಕಿದ್ಯಾ? ಹಾಗಿದ್ರೆ ಮತ್ತೆ ದೆಹಲಿಗೆ ಹೋಗ್ತೇವೆ ಅಂತ ಹೇಳಿ ಶಾಸಕರು ಹೇಳ್ತಾ ಇದ್ದಾರೆ. ಏನಿರಬಹುದು ಈಗ ದೆಹಲಿಯ ಭೇಟಿಯ ವಿಶೇಷತೆಗಳು ಏನಿರಬಹುದು ಅನ್ನುವಂಥ ಪ್ರಶ್ನೆ ಇದೆ. ನೋಡಿ, ಪವರ್ ಫೈಟ್ ಮತ್ತೆ ಹೈಕಮಾಂಡ್ ಅಂಗಳಕ್ಕೆ ಶಿಫ್ಟ್ ಆಗ್ತಾ ಇದೆ. ಹೋಗ್ತಾನೆ ಇರಬೇಕಾಗತ್ತೆ. ಈ ತಿಂಗಳೆಲ್ಲ ಮೇ ಬಿ ಹೋಗ್ತಾನೆ ಇರ್ತಾರೆ ಇವರೆಲ್ಲ. ಮಂಡ್ಯ ಜಿಲ್ಲೆಯ ಕೈ ಶಾಸಕರು ಇವತ್ತು ಡೆಲ್ಲಿಗೆ ದೌಡಾಯಿಸ್ತಾ ಇದ್ದಾರೆ. ಸಚಿವ ಚೆಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತು ಪ್ರಯಾಣವನ್ನು ಬೆಳೆಸಲಿದ್ದಾರೆ. ಹೋರಾಟದ ನೆಪದಲ್ಲಿ ವರಿಷ್ಠರ ಭೇಟಿಗೆ ಅಂತ ಶಾಸಕರು ಪ್ಲಾನ್ ಅನ್ನ ಕೂಡ ಮಾಡ್ತಾ ಇದ್ದಾರೆ. ಡಿನ್ನರ್ ಮೀಟಿಂಗ್ನಲ್ಲಿ ಡಿಕೆಶಿ ಅವರಿಗೆ ಶಾಸಕರ ಅಭಯ ಕೂಡ ಸಿಕ್ಕಿದೆ. ನೋಡಿ, ವರಿಷ್ಠರ ಭೇಟಿಯಾಗಿ ಡಿಕೆಶಿ ಬಣದಿಂದ ಒತ್ತಡ ತಂತ್ರವನ್ನು ಕೂಡ ಏರಲಾಗುತ್ತೆ. ಡಿಕೆಶಿ ಅವರಿಗೆ ಸಿಎಂ ಸ್ಥಾನ ನೀಡಬೇಕು ಅನ್ನುವಂಥ ಒತ್ತಾಯಕ್ಕೆ ಪ್ಲಾನ್ ಕೂಡ ಮಾಡಿಕೊಂಡಿದ್ದಾರೆ. ಒತ್ತಾಯಕ್ಕೆ ಮಣಿದಿದ್ರೆ ರಾಜೀನಾಮೆ ಅಸ್ತ್ರ ಪ್ರಯೋಗವನ್ನ ಕೂಡ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಹೈಕಮಾಂಡ್ಗೆ ರಾಜೀನಾಮೆ ಪತ್ರವನ್ನ ಕಳಿಸುವಂತಹ ತಂತ್ರಗಾರಿಕೆಯನ್ನ ಕೂಡ ಈಗಾಗಲೇ ಶಾಸಕರು ಮಾಡ್ತಾ ಇದ್ದಾರೆ. ಸಂಕ್ರಾಂತಿಗೆ ಸಿಎಂ ಆಗುವಂತಹ ಮನಸ್ಸನ್ನ ಕೂಡ ಈಗಾಗಲೇ ಡಿಕೆಶಿ ಅವರು ಮಾಡಿಕೊಂಡಿದ್ದಾರೆ. ಒತ್ತಡ ತಂತ್ರಗಾರಿಕೆ ಮತ್ತಷ್ಟು ಕೂಡ ಆಕ್ಟಿವ್ ಮಾಡಬೇಕು ಅನ್ನುವಂತಹ ಪ್ಲಾನ್ ಇದಾಗಿರಬಹುದು. ಸಿಎಂ ಡಿಸಿಎಂ ಬಣಗಳ ನಡುವೆ ಶುರು ಆಗಿದೆ ನಂಬರ್ ಗೇಮ್. ಯಾರು ಎಷ್ಟೆಷ್ಟು ಬೆಂಬಲವನ್ನು ಹೊಂದಿದ್ದಾರೆ ಈ ರೀತಿಯಾಗಿ ತೋರಿಸ್ಲಿಕ್ಕೆ, ಜೊತೆಗೆ ಒತ್ತಡವನ್ನು ಹಾಕಲಿಕ್ಕೆ ಅಂತ ಹೇಳಿ ಬಹಳಷ್ಟು ಈಗಾಗಲೇ ಶಾಸಕರು ಕೂಡ ಶತಪ್ರಯತ್ನಗಳನ್ನು ಕೂಡ ನಡೆಸ್ತಾ ಇದ್ದಾರೆ. ಇದೇ ವಿಚಾರವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಎಸ್ ಆನಂದ್, ಈಗ ಪ್ರಸ್ತುತವಾಗಿ ಏನಾಗ್ತಾ ಇದೆ ರಾಜಕೀಯದಲ್ಲಿ, ಏನೆಲ್ಲ ಪ್ಲಾನ್ಗಳನ್ನು ಮಾಡಲಾಗ್ತಾ ಇದೆ? ಸಂಕ್ರಾಂತಿ ಅಷ್ಟೊತ್ತಿಗೆ ಫುಲ್ ಕ್ರಾಂತಿ ಏನಾದರೂ ಆಗಿಬಿಡುತ್ತಾ ರಾಜ್ಯ ರಾಜಕೀಯದಲ್ಲಿ? ಇವತ್ತಿನ ಒಂದು ಅಪ್ಡೇಟ್ಸ್ ಅನ್ನ ನೀಡೋದಾದ್ರೆ ಇವತ್ತು ಯಾರೆಲ್ಲ ಹೋಗ್ತಾ ಇದ್ದಾರೆ? ಪ್ರಮುಖವಾಗಿ ಅಧಿವೇಶನದ ಸಂದರ್ಭದಲ್ಲೇ ಸಿಎಂ ಮತ್ತೆ ಡಿಸಿಎಂ ಬಣಗಳ ನಡುವೆ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿದೆ. ಹಾಗೆ ಮಾತಿನ ಒಂದು ವಾಕ್ಸಮರನು ಕೂಡ ಜೋರಾಗಿರ್ತಕ್ಕಂಥದ್ದು. ಈ ನಡುವೆ ಮಂಡ್ಯದ ಕೆಲವು ಶಾಸಕರು ಇವತ್ತು ಡೆಲ್ಲಿಗೆ ಹೋಗ್ತಾರೆ. ನಾಳೆ ಪ್ರಮುಖವಾಗಿ ರಾಮಲೀಲಾ ಮೈದಾನದಲ್ಲಿ ವೋಟ್ ಚೋರಿ ವಿರುದ್ಧ ದೊಡ್ಡ ಮಟ್ಟದ ಒಂದು ಸಮಾವೇಶವನ್ನ ಹಮ್ಮಿಕೊಂಡಿದ್ದಾರೆ. ಆ ಒಂದು ಸಮಾವೇಶದಲ್ಲಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕ್ ಗಾಂಧಿ, ಕೆ.ಸಿ. ವೇಣುಗೋಪಾಲ್, ಸುರ್ಜೇವಾಲಾ ಸೇರಿದಂತೆ ಬಹಳಷ್ಟು ವರಿಷ್ಠರು ಕೂಡ ಭಾಗಿಯಾಗ್ತಾರೆ. ಈ ಸಂದರ್ಭದಲ್ಲಿ ಪ್ರಮುಖವಾಗಿ ವರಿಷ್ಠರ ಮೇಲೆ ಒತ್ತಡ ಇರ್ತಕ್ಕಂಥ ಒಂದು ಪ್ರಯತ್ನಗಳನ್ನು ಕೂಡ ಮಾಡೋದಕ್ಕೆ ಡಿಕೆ ಆಪ್ತರು ಮುಂದಾಗಿರ್ತಕ್ಕಂಥದ್ದು. ಮೊನ್ನೆ ಅಷ್ಟೇ ನಡೆದಂತ ಡಿನ್ನರ್ ಮೀಟಿಂಗ್ ನಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಸುಮಾರು 30ಕ್ಕೂ ಹೆಚ್ಚು ಶಾಸಕರು ಭರವಸೆಯನ್ನ ಕೊಟ್ಟಿದ್ದಾರೆ. ತಾವು ಏನೇ ಒಂದು ನಿರ್ಧಾರ ತೆಗೆದುಕೊಂಡ್ರು ಕೂಡ ನಾವು ನಿಮ್ಮ ಜೊತೆಗೆ ಇರ್ತೀವಿ, ಜೊತೆಗೆ ಹೈಕಮಾಂಡ್ ಮೇಲೆ ನಾವು ಅವರನ್ನ ಭೇಟಿ ಮಾಡಿ ತಮ್ಮ ಪರ ಸಿಎಂ ಸ್ಥಾನವನ್ನ ತಮಗೆ ಕೊಡುವಂತೆ ನಾವು ಒತ್ತಾಯವನ್ನ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು. ಅದೇ ಅಲ್ಲದೆ ಅವಶ್ಯಕತೆ ಬಿದ್ರೆ ತಮಗಾಗಿ ನಾವು ರಾಜೀನಾಮೆ ಕೊಡೋಕೆ ಸಿದ್ಧವಾಗಿದ್ದೀವಿ ಅನ್ನೋ ಒಂದು ಸಂದೇಶವನ್ನ ಈಗಾಗಲೇ ರವಾನೆ ಮಾಡಿರ್ತಕ್ಕಂಥದ್ದು. ಈ ವಿಚಾರವನ್ನ ಇಟ್ಕೊಂಡು ಈಗ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ಇರತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರಿಗೆ ಅಷ್ಟು ಜನ ಶಾಸಕರ ಬೆಂಬಲ ಇಲ್ಲ ಅನ್ನೋ ಒಂದು ಆರೋಪಗಳು ಕೇಳ್ಪಡ್ತಾ ಇದೆ. ಈ ನೆಲೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವ್ರ ಜೊತೆ ಇರ್ತಕ್ಕಂಥ ಒಂದು ಶಾಸಕರೇನಿದ್ದಾರೆ ಅವರು ಈಗಾಗಲೇ ಸಹಿ ಸಂಗ್ರಹವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಹೈಕಮಾಂಡ್ಗೂ ಕೂಡ ಆ ಒಂದು ಸಂದೇಶವನ್ನ ರವಾನೆ ಮಾಡಿ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಕೂಡ ಶಾಸಕರ ಬೆಂಬಲವಿದೆ ಅನ್ನೋ ಒಂದು ವಿಚಾರವನ್ನ ಸಾಬೀತು ಮಾಡೋದಕ್ಕೆ ಈಗ ಅವರ ಆಪ್ತರು ಮುಂದಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಇವತ್ತು ಚೆಲುವರಾಯಸ್ವಾಮಿ ನೇತೃತ್ವದಲ್ಲಿ ಒಕ್ಕಲಿಗ ಸಮುದಾಯದ ಒಂದಷ್ಟು ಶಾಸಕರು ದೆಹಲಿಗೆ ಹೋಗ್ತಾರೆ. ಈ ಸಂದರ್ಭದಲ್ಲಿ ಅವಕಾಶ ಸಿಕ್ಕದಂತ ಒಂದು ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ತಮ್ಮ ಡಿಮ್ಯಾಂಡ್ ಅನ್ನ ಸಲ್ಲಿಕೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಕುಸುಮಾ, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.